ಇಡೀ 12 ಗಂಟೆ 13 ಗಂಟೆ ತಗೊಂಡು ಗುಡ್ಡ ಹತ್ತೋರಲ್ಲ ಅವರು ಒಂದು ಉಸಿರು ಶುರು ಮಾಡಿದ್ರೆ ಕೊನೆವರೆಗೂ ಗುಡ್ಡ ಹತ್ತಾರೆ. ಆ ಎದುಸಿರು ಬಿಡ್ತಾ ಇರೋ ಸೈನಿಕರಿಗೆ ಸುಮ್ಮನೆ ದಾರಿಯಲ್ಲಿ ಜೈ ಹಿಂದ್ ಅಂತ ನೋಡಿ ಆ ಎದುಸಿರಿನ ನಡುವೆಯೂ ಕೂಡ ಜೈ ಹಿಂದ್ ಅಂತಾನಲ್ಲ, ಅದರಲ್ಲಿ ಒಬ್ಬ ಸೈನಿಕನ ನಿಜವಾದ ತಾಕತ್ತು ಏನು ಅಂತ ಅರ್ಥ ಆಗುತ್ತೆ ಅಂತ. ಆ ಒಂದೊಂದು ವಾಕ್ಯ, ಆ ಒಂದೊಂದು ಘೋಷಣೆಗಳು ಕೂಡ ಆ ಸೈನಿಕನ ತಾಕತ್ತನ್ನು ತೋರಿಸುತ್ತೆ ಅಂತ. ಇದು ಜಗತ್ತಿನ ಪ್ರತಿಯೊಬ್ಬರಿಗೂ ಅಚ್ಚರಿ ಮೂಡಿಸುವಂತ ಸಂಗತಿ ಭಾರತೀಯ ಸೈನಿಕನ ವಿಷಯದ ಕುರಿತಾಗಿ. ಮಿತ್ರರೇ, ಜಗತ್ತಿನಲ್ಲಿ ಇಲ್ಲಂತೂ ನಂಗೆ ಬಹಳ ಸಂತೋಷ ಆಗಿದ್ದೇನು ಅಂತಂದ್ರೆ, ಪ್ಲಾನಿಂಗ್ ಸೆಕ್ಷನ್ ಅಲ್ಲಿದ್ದು ಒಂದು ಯುದ್ಧದ ಯಾವುದೋ ಒಂದು ವಿಂಗ್ ಹೇಗೆ ನಡಿಬೇಕು ಅಂತ ನಿಶ್ಚಯ ಮಾಡುವಂತ ಹಿರಿಯ ಅಧಿಕಾರಿಯಿಂದ ಹಿಡಿದು ಎದರ ಬದಲು ನಿಂತು ಪಾಕಿಸ್ತಾನದ ಚೀನಾದ ಸೈನಿಕನ ಎದೆಗೆ ಗುಂಡು ಹೊಡೆಯುವ ಮಟ್ಟಿಗಿನ ಎಲ್ಲರೂ ಈ 75 ಜನರೊಳಗಿದ್ದಾರೆ ಅಂತ ಸಾಮಾನ್ಯ ತಿಳ್ಕೊಳ್ಬೇಡಿ. ಈ ಟೀಮ್ ಆಗಿದೆ, ನಾನು ಈ ಟೀಮಲ್ಲಿ ಅಷ್ಟು ನೋಡಿದ್ದೀನಿ. ಮಿತ್ರರೇ, ಭಾರತದ ಇವತ್ತಿನ ಶಕ್ತಿ ಅಗಾಧವಾಗಿದೆ. ಇವತ್ತಿನ ಸೈನ್ಯದ ಶಕ್ತಿ ಎಷ್ಟು ಅಗಾಧವಾಗಿದೆ ಅಂತಂದ್ರೆ, ಬಹಳ ಹೆಮ್ಮೆಯಿಂದ ಇವತ್ತಿನ ಸೈನಿಕರು ಎದುರಿಗೆ ನಿಂತುಕೊಂಡು ಹೋರಾಟ ಮಾಡಬಲ್ಲರು. ಇನ್ಫ್ಯಾಕ್ಟ್ ಹೋರಾಟ ಮಾಡುವುದಕ್ಕಿಂತ ಮುಂಚೆ ಗೆಲುವನ್ನ ಸಾಧಿಸಲಿಕ್ಕೆ ಬೇಕಾಗಿರುವಂತ ಎಲ್ಲ ಶಕ್ತಿಯನ್ನು ಕೂಡ ಇವತ್ತಿನ ಸೈನಿಕ ಪಡ್ಕೊಂಡಿದ್ದಾನೆ ಅಂತ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ನಾನು ಅಂತಂದ್ರೆ, ಒಬ್ಬ ಸೈನಿಕನಿಗೆ ಬೇಕಾಗಿರೋದು ಏನು ಅಂತಂದ್ರೆ, ಒಳಗಿನ ಜನರ ಬೆಂಬಲ ಬಲವಾಗಿರ್ಬೇಕು. ನನ್ನ ಜನ ನನ್ನ ಜೊತೆಗಿದ್ದಾರೆ ಅಂತ ಅವನಿಗೆ ಮದ್ದುಗುಂಡು ಬೇಕಾಗಲ್ಲ. ಅನೇಕ ಬಾರಿ ಹೇಳ್ತಾರಲ್ಲ, ಸೈನಿಕ ಶಕ್ತಿ ಅಥವಾ ಕ್ಷಾತ್ರ ತೇಜ ಎಲ್ಲಿಂದ ಬರುತ್ತೆ ಅಂತಂದ್ರೆ ತೋಳುಗಳಲ್ಲಿನ ಶಕ್ತಿ ಅಂತ ಅಲ್ಲ ಅಂತ. ಕ್ಷಾತ್ರ ತೇಜ ನಿಜವಾಗ್ಲೂ ಇರೋದು ಹೃದಯದಲ್ಲಿನ ಶಕ್ತಿ ಅಂತ. ಈ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಯಾರು ಪರಮವೀರ್ ಚಕ್ರ ಪಡ್ಕೊಂಡಿದ್ರು, ಅವರನ್ನ ಮಾತನಾಡಿಸ್ತಾ ಇರುವಾಗ ನಮ್ಮ ಹುಡುಗ ಒಂದು ಪ್ರಶ್ನೆ ಕೇಳಿದ್ದ ಅವರಿಗೆ, ಸರ್, ಭಾರತದ ಸೈನಿಕರ ಬಳಿ ಅಥವಾ ಭಾರತದ ಸೈನ್ಯದ ಬಳಿ ಸಮರ್ಥವಾದ ಶಸ್ತ್ರಗಳಿಲ್ಲ ಅಂತ ಎಲ್ಲರೂ ಹೇಳ್ತಾರೆ, ನಾವು ಈ ತರದ ಶಸ್ತ್ರಗಳನ್ನು ಇಟ್ಕೊಂಡು ಯುದ್ಧ ಗೆಲ್ಬೋದಾ ಸರ್ ಅಂತ. ಅವ್ರೇನ್ ಹೇಳಿದ್ರು ಗೊತ್ತಾ? ಯುದ್ಧ ಗೆಲ್ಲೋದು ಶಸ್ತ್ರಗಳಲ್ಲ ಕಣಪ್ಪ, ಶಸ್ತ್ರಗಳ ಹಿಂದೆ ನಿಂತಿರುವಂತ ವ್ಯಕ್ತಿಯ ಎದೆ ಒಳಗಿನ ತಾಕತ್ ಎಷ್ಟಿದೆ ಅನ್ನೋದರ ಆಧಾರದ ಮೇಲೆ ಯುದ್ಧ ಗೆಲ್ಲೋದು ಅಂತ. ಹೀಗಾಗಿಯೇ 1965 ಪಾಕಿಸ್ತಾನ ಜೊತೆ ಯುದ್ಧ ಮಾಡುವಾಗ ಅವರ ಬಳಿ ಪೆಟನ್ ಟ್ಯಾಂಕ್ಗಳಿದ್ದು ನಮ್ಮ ಬಳಿ ಸೆಂಚುರಿಯನ್ ಟ್ಯಾಂಕ್ಗಳಿದ್ದಾಗ್ಲೂ, ಏಜ್ ಓಲ್ಡ್ ಸೆಂಚುರಿಯನ್ ಟ್ಯಾಂಕ್ಗಳಿದ್ದಾಗ್ಲೂ, ಸೆಕೆಂಡ್ ವರ್ಲ್ಡ್ ವಾರ್ ಕಾಲದ ಸೆಂಚುರಿಯನ್ ಟ್ಯಾಂಕ್ಗಳಿದ್ದಾಗ್ಲೂ, ಅವರ ಬಳಿ ಅತ್ಯಾಧುನಿಕವಾದ ಅಮೆರಿಕಾದ ಪೆಟನ್ ಟ್ಯಾಂಕ್ಗಳಿದ್ದಾಗ್ಲೂ ಆ ಪೆಟನ್ ಟ್ಯಾಂಕ್ಗಳನ್ನ ಹೊಡೆದುರುಳಿಸುವ ತಾಕತ್ತನ್ನ ಭಾರತೀಯರು ಪಡ್ಕೊಂಡಿದ್ರಲ್ಲ. ಯಾಕೆ ಅಂತಂದ್ರೆ ಆ ಸೆಂಚುರಿಯನ್ ಟ್ಯಾಂಕ್ ಒಳಗಿರುವವನ ದಮ್ಮಿತ್ತಲ್ಲ, ಅದು ಪೆಟನ್ ಟ್ಯಾಂಕ್ ಒಳಗಿರುವವನ ದಮ್ಮಿಗಿಂತ ಜಾಸ್ತಿ ಇತ್ತು. ಮಿತ್ರರೇ, 71 ವಾರ್ನಲ್ಲಿ ಸೆಕೆಂಡ್ ಲೆಫ್ಟಿನೆಂಟ್ ಅರುಣ್ ಖೇತ್ರಪಾಲ್ ಯಾವಾಗಲೂ ಅದ್ರ ನೆನಪಿಸ್ಕೊಳ್ಳಿ. ಅರುಣ್ ಖೇತ್ರಪಾಲ್ ನೆನಪಿಸ್ಕೊಂಡ್ರೆ ಇವಾಗಲೂ ಒಂದ್ಸಲ ಮೈ ಛಳಕು ಉಂಟಾಗುತ್ತೆ. ಯಾಕೆ ಅಂದ್ರೆ ಆಗ ತಾನೇ ಅವನು ಯುದ್ಧ ಭೂಮಿಗೆ ಹೋಗಿದ್ದು, ಆಗ ತಾನೇ ಒಂದು ಸಪೋರ್ಟಿಂಗ್ ಸಿಸ್ಟಮ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇಟ್ಕೊಂಡಿದ್ದು. ಯುದ್ಧ ಭೂಮಿಯಲ್ಲಿ ತುರ್ತಾಗಿ ಟ್ಯಾಂಕ್ ತೆಗೆದುಕೊಂಡು ನುಗ್ಗಬೇಕಾದಾಗ ನುಗ್ಗಿದ, ಸುತ್ತಲೂ ಇರುವಂತ ಶತ್ರುಗಳನ್ನ ನಾಶ ಮಾಡ್ತಾ ಹೋದ. ಅವನಿಗೆ ಮೇಲಿಂದ ಆರ್ಡರ್ ಬಂತು, ವಾಪಸ್ ಬಂದ್ಬಿಡು, ಶತ್ರುಗಳ ಸಂಖ್ಯೆ ಜಾಸ್ತಿ ಇದೆ ಎಂದಾಗ ಏನ್ ಹೇಳಿದಂತೆ ಗೊತ್ತಾ? ಸಾರಿ ಸರ್, ನಾನು ವಾಪಸ್ ಬರಲ್ಲ, ನನ್ನ ಟ್ಯಾಂಕು ಚೆನ್ನಾಗಿದೆ, ಟ್ಯಾಂಕ್ ನಲ್ಲಿರುವಂತ ಶಸ್ತ್ರಗಳು ಕೆಲಸ ಮಾಡ್ತಾ ಇವೆ, ಎಲ್ಲಿವರೆಗೂ ಇದು ಕೆಲಸ ಮಾಡ್ತಿರುತ್ತೋ ಒಬ್ಬ ಪಾಕಿಸ್ತಾನಿಯನ್ನು ಬಿಡದೆ ಎಲ್ಲ ಟ್ಯಾಂಕ್ಗಳನ್ನು ನಾಶ ಮಾಡಿಯೇ ಬರೋದು, ಅಲ್ಲಿವರೆಗೂ ವಾಪಸ್ ಬರಲ್ಲ ಅಂತ ಆಗ ತಾನೇ ಇಂಡಕ್ಟ್ ಆಗಿರುವಂತ ಒಬ್ಬ ಸೈನಿಕ ಹೇಳಬಹುದು ಅಂತಂದ್ರೆ ಈ ದೇಶ ಯಾವ ತರದ ಪರಂಪರೆಯನ್ನು ಕಟ್ಟಿಕೊಟ್ಟಿದೆ. ನನ್ನ ಸೈನಿಕನ ವೈಶಿಷ್ಟ್ಯ ಏನು ಗೊತ್ತಾ? ಯಾವಾಗ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆಯೋ ಆಗ್ಲೂ ಕೂಡ ಈ ದೇಶ ಯುದ್ಧ ಗೆದ್ದುಕೊಟ್ಟಿದ್ದಾನೆ. ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದವರು ಅನೇಕರಲ್ಲಿದ್ದಾರೆ. ಅನೇಕರಿಗೆ ಹೇಗಿರುತ್ತೆ ಅಂತಂದ್ರೆ, ಯುದ್ಧ ಭೂಮಿಯಲ್ಲಿ ಕೆಲಸ ಮಾಡುವಾಗ ಅವ್ರಿಗೆ ಪೂರ್ಣ ಮಾಹಿತಿ ಇರಲ್ಲ, ಅವ್ರಿಗೆ ಎಷ್ಟು ಮಾಹಿತಿ ಬೇಕೋ ಅಷ್ಟು ಮಾತ್ರ ಇರುತ್ತೆ. ಆದರೆ ಆ ನಂತರ ಗೊತ್ತಾಯ್ತು, ಕಾರ್ಗಿಲ್ ಯುದ್ಧ ಭೂಮಿಯಲ್ಲಿ ಹೋರಾಟ ಮಾಡ್ಲಿಕ್ಕೆ ಹೋಗುವ ಸೈನಿಕನಿಗೆ ಮೇಲೆ ಎಷ್ಟು ಸೈನಿಕರಿದ್ದಾರೆ ಅನ್ನೋ ಮಾಹಿತಿಯೇ ಗೊತ್ತಿರಲಿಲ್ಲ. ಇಂಟೆಲಿಜೆನ್ಸ್ ಟೋಟಲಿ ಫೇಲ್ಯೂರ್ ಆಯಿತು. ಆದರೆ ಈ ದೇಶದ ಸೈನಿಕ ಏನು ಹೇಳಿದ್ದಂತೆ ಗೊತ್ತಾ? ಸೈನಿಕರು ಎಷ್ಟಿದ್ರೆ ಏನೋ, ಹೋರಾಟ ಮಾಡಬೇಕಾಗಿರೋ ನಾನು ಅಷ್ಟೂ ಜನರನ್ನ ಕೊಂದು ಭಾರತಕ್ಕೆ ವಾಪಸ್ ಕಾರ್ಗಿಲ್ನ ಉಳಿಸ್ಕೊಡ್ತೀನಿ ಅಂತ ಚಾಲೆಂಜ್ ಮಾಡಿದ್ದಲ್ಲ, ಅದು ಭಾರತದ ವೈಶಿಷ್ಟ್ಯವನ್ನು. ಮಿತ್ರರೇ, ಇವತ್ತು ಆ ಥರದ ಪರಿಸ್ಥಿತಿ ಇಲ್ಲ. ಇವತ್ತಿನ ಭಾರತ ಹೆಂಗಿದೆ ಅಂತಂದ್ರೆ, ಇವತ್ತಿನ ಭಾರತದ ಪರಿಸ್ಥಿತಿ ಕಳೆದ 4.5 ವರ್ಷಗಳಿಂದ ಒಂದು ಉಗ್ರಗಾಮಿ ಚಟುವಟಿಕೆ ಭಾರತದಲ್ಲಿ ನಡೀಲಿಕ್ಕೆ ಸಾಧ್ಯವಾಗಿಲ್ಲ. ನಾನು ಹೀಗೆ ವಿಚಾರಿಸ್ತಿದ್ದೆ, ಹೆಂಗ್ ಸಾಧ್ಯ ಆಯಿತು ಅಂತ. ಯಾಕೆ ಸಾಧ್ಯ ಆಯಿತು ಅಂತಂದ್ರೆ, ಈ ದೇಶದಲ್ಲಿ ಭಾರತದ ಭದ್ರತಾ ಸಲಹೆಗಾರರಾಗಿರುವಂತ ಅಜಿತ್ ದೋವಲ್ ಅಂತ ಒಬ್ಬ ಅಪರೂಪದ ವ್ಯಕ್ತಿ, ಆತ ಯಾವ ಪರಿಯ ಒಪ್ಪಂದಗಳನ್ನ ಮಾಡ್ಕೊಳ್ಳಿಕ್ಕೆ ಸರ್ಕಾರದ ಪರವಾಗಿ ಸರ್ಕಾರವನ್ನ ಮುಂದಿಟ್ಕೊಂಡು ಯಾವ ಪರಿಯ ಒಪ್ಪಂದಗಳನ್ನ ಮಾಡ್ಕೊಂಡಿದ್ದಾರೆ ಅಂತಂದ್ರೆ, ಇವತ್ತು ಅಮೆರಿಕಕ್ಕೂ ಭಾರತಕ್ಕೂ ಒಂದು ಇಂಟೆಲಿಜೆನ್ಸ್ ರಿಯಲ್ ಟೈಮ್ ಡಾಟಾ ಟ್ರಾನ್ಸ್ಫರ್ ನಡೀತಾ ಇದೆ. ಅಮೆರಿಕಕ್ಕೆ ಯಾವ ಇಂಟೆಲಿಜೆನ್ಸ್ ತಕ್ಷಣದ ರಿಪೋರ್ಟ್ ಸಿಗುತ್ತೋ, ಇನ್ಪುಟ್ ಸಿಗುತ್ತೋ, ಅದು ಆ ಕ್ಷಣವೇ ಭಾರತದೊಂದಿಗೆ ಹಂಚಿಕೊಳ್ಳುವಂತ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಇದರ ಪರಿಣಾಮ ಹೇಗಾಗಿದೆ ಅಂತಂದ್ರೆ, ಭಾರತ ತನ್ನನ್ನಷ್ಟೇ ಅಲ್ಲ, ಏಷ್ಯಾದಲ್ಲಿರುವಂತ ಅನೇಕ ಶಕ್ತಿಗಳನ್ನ, ದುಷ್ಟ ಶಕ್ತಿಗಳನ್ನ ಮಟ್ಟ ಹಾಕ್ಲಿಕ್ಕೆ ಆಯಾ ರಾಷ್ಟ್ರಗಳ
ರಾಷ್ಟ್ರಗಳಿಗೆ ಸಹಕಾರ ಮಾಡಬಲ್ಲ ಮಟ್ಟಿಗೆ ಇವತ್ತು ಬೆಳೆದು ನಿಂತಿದೆಯಲ್ಲ. ಹೀಗಾಗಿ ಭಾರತದ ಇಂಟೆಲಿಜೆನ್ಸ್ ಆರ್ಡಿನರಿ ಆಗಿಲ್ಲ. ಇವತ್ತು ಭಾರತದ ಇಂಟೆಲಿಜೆನ್ಸ್ ನ ಕುರಿತಂತೆ ಜಾಗತಿಕ ಮಟ್ಟದ ಗೌರವ ನಿರ್ಮಾಣ ಆಗಿದೆ. ಇದು ಭಾರತದ ಇವತ್ತಿನ ಸಾಮರ್ಥ್ಯ. ಅಜಿತ್ ದೋವಲ್ರ ಒಂದು ಮಾತನ್ನು ನಾನು ಇತ್ತೀಚೆಗೆ ಓದಿದ್ದೆ. ಅಜಿತ್ ದೋವಲ್ರು ಹೇಳ್ತಾರೆ, ಇಂಡಿಯನ್ ಮೈಂಡ್ ಸೆಟ್ ಹೆಂಗಿದೆ ಅಂತಂದ್ರೆ, ನಾನು ಅಷ್ಟೇ ನೀವು ಅಷ್ಟೇ, ನಾವು ಹೆಂಗ್ ಮಾಡ್ತೀವಿ ಅಂತಂದ್ರೆ, ಎದುರಿಗಿರೋನು ಒಂದು ಹೊಡಿಲಿ, ಎದುರಿಗಿರೋನು ಎರಡು ಹೊಡಿಲಿ, ನಾನು ಒಂದಾದ್ರೂ ಹೊಡಿತೀನಿ ಅವನಿಗೆ. ಇದು ನಮ್ಮ ಮೈಂಡ್ ಸೆಟ್ ಆಗಿದೆ ಅಂತ. ಅವನು ಎರಡು ಹೊಡಿಲಿ, ನಾನು ಒಂದಾದ್ರೂ ಹೊಡಿತೀನಿ ಅಂತ. ಆದ್ರೆ ಅಜಿತ್ ದೋವಲ್ರು ಹೇಳ್ತಾರೆ, ಹಂಗೆಲ್ಲ ಯೋಚನೆ ಮಾಡಬೇಕಾಗಿರೋದು, ನಾನು ಹೆಂಗ್ ಬೆಳೆದು ನಿಲ್ತೀನಿ ಅಂತಂದ್ರೆ, ಅವನು ಒಂದು ಹೊಡೆದ್ರೆ ಅಷ್ಟೇ ಪ್ರಮಾಣದ ಏಟನ್ನು ಅವನಿಗೆ ವಾಪಸ್ ಕೊಡ್ತೀನಿ ಅಂತ ಹೇಳಬಲ್ಲಂತ ಮೈಂಡ್ ಸೆಟ್ ನಮ್ದು ಆಗಬೇಕು ಅಂತ. ಈ ಮೈಂಡ್ ಸೆಟ್ ಅನ್ನ ಕಳೆದ 70 ವರ್ಷಗಳಲ್ಲಿ ಡೆವಲಪ್ ಮಾಡ್ಕೊಳ್ಳಿಕ್ಕೆ ಆಗಿರಲಿಲ್ಲ. ಬಟ್ ಇವತ್ತು ಮೈಂಡ್ ಸೆಟ್ ಡೆವಲಪ್ ಆಗಿದೆ. ಇವತ್ತಿನ ಭಾರತದ ಮೈಂಡ್ ಸೆಟ್ ಹೆಂಗಿದೆ ಅಂತಂದ್ರೆ, ನಾವು ಅಗಾಧವಾಗಿ ಬೆಳೆದು ನಿಂತಿದ್ದೀವಿ ಮಿತ್ರರೇ. ಎಲ್ಲವೂ ಜೊತೆಗೂಡಿ ಕೆಲಸ ಮಾಡಿದಾಗಲೇ ಸಾಧ್ಯ ಆಗೋದು. ಇವತ್ತಿನ ಇಂಟೆಲಿಜೆನ್ಸು, ಇವತ್ತಿನ ವಿದೇಶಾಂಗ ಸಚಿವಾಲಯ, ಇವತ್ತಿನ ರಾಷ್ಟ್ರ ಮತ್ತು ಇವತ್ತಿನ ಜನತೆ ಸೈನಿಕರಿಗೋಸ್ಕರ ಎದ್ದು ನಿಂತುಕೊಂಡು ಚಪ್ಪಾಳೆ ಕೊಡಬಲ್ಲಂತ, ಯಾವುದೋ ಫಿಲ್ಮ್ ಸ್ಟಾರಿಗೆ ಮಾತ್ರ ಚಪ್ಪಾಳೆ ಕೊಡಬಲ್ಲಂತ ಜನತೆ ಸೈನಿಕರಿಗೋಸ್ಕರ ಎದ್ದು ನಿಂತು ಚಪ್ಪಾಳೆ ಕೊಡ್ತಾರೆ ಅಂದ್ರೆ ತಮಾಷೆ ಅನ್ಕೊಂಡಿದ್ದೇನೆ. ನನಗೆ ಚೆನ್ನಾಗಿ ನೆನಪಿದೆ ಮಿತ್ರರೇ, ಇದೇ ಬೆಂಗಳೂರಿನಲ್ಲಿ ಮಿಲಿಟರಿ ಮೆಮೋರಿಯಲ್ ಒಂದು ಪ್ರೋಗ್ರಾಮ್ ಮಾಡುವಾಗ ನಕ್ಸಲ್ ಬೆಲ್ಟ್ ನಲ್ಲಿ ಕೆಲಸ ಮಾಡ್ತಿರುವಂತ ಸೈನ್ಯದಲ್ಲೇ SI ಆಗಿ ಇನ್ಸ್ಪೆಕ್ಟರ್ ಆಗಿರ್ತಾರೆ. ಸೈನ್ಯದಲ್ಲೂ ಪೊಲೀಸ್ ವಿಂಗ್ ಇದೆ. ಆ ವಿಂಗ್ ಅಲ್ಲಿ ಇದ್ದಂತ ಒಬ್ಬ ಪ್ರಮುಖರು ಬಂದಿದ್ರು. ಅವ್ರು ನನಗೆ ಬಂದಾಗ ಅವ್ರಿಗೆ ಸನ್ಮಾನ ಮಾಡಿ ಎಲ್ಲಾ ತರುಣರು ಹುಚ್ಚೆತ್ತು ಮಾತಾಡ್ತಿರುವಾಗ ಅವ್ರು ಹೇಳ್ತಿದ್ರು, ಸರ್, ನಮ್ಮ ಮನೆ ಪಕ್ಕದಲ್ಲಿರುವಂತ ಲೋಕಲ್ ಸಬ್ ಇನ್ಸ್ಪೆಕ್ಟರ್ ಎಲ್ರಿಗೂ ಗೊತ್ತು, ನಾನು ಯಾರಿಗೂ ಗೊತ್ತೇ ಇರಲಿಲ್ಲ ಸರ್. ನಾನು ಏಟ್ ತಿನ್ಕೊಂಡು ಊರಿಗೆ ಬಂದಿದ್ದು ಒಳ್ಳೇದಾಯ್ತು. ಊರಿಗೆ ಬಂದಿದ್ರಿಂದ ನನಗೆ ನೋಡ್ಲಿಕ್ಕೆ ಸಿಕ್ತು, ಈ ನಾಡಿನ ತರುಣರು ಸೈನಿಕರಿಗೆ ಅಪಾರವಾದ ಗೌರವ ಕೊಡ್ತಾರೆ ಅಂತ. ನಾನು ವಾಪಸ್ ನಕ್ಸಲ್ ಬೆಲ್ಟಿಗೆ ಹೋದಾಗ ಅಲ್ಲಿನ ಸೈನಿಕರಿಗೆ ಹೇಳ್ತೀನಿ, ನೋಡಿ, ನಿಮ್ಮ ರಾಜ್ಯದಲ್ಲಿ ಯಾರು ಹೆಂಗ್ ಗೌರವ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ಕರ್ನಾಟಕದಲ್ಲಿ ತರುಣರಿಗೆ ಸೈನಿಕರ ಮೇಲೆ ಅಪಾರವಾದ ಗೌರವ ಇದೆ ಅಂತ ಈ ಫೋಟೋ ವಿಡಿಯೋ ಎಲ್ಲ ತೋರಿಸ್ತೀನಿ ಅಂತಂದಾಗ ಅವರ ಕಂಗಳಲ್ಲಿರುವಂತ ಬೆಂಕಿ ನೋಡಬೇಕಿತ್ತು ಅಂತ. ಇವತ್ತು ಯಾರ್ಯಾರು ಯುದ್ಧ ಭೂಮಿಯಲ್ಲಿ ವರ್ಕ್ ಮಾಡ್ತಿರ್ತಾರಲ್ಲ, ಅವರಿಗೆ ನೀವು ತುಂಬಿರುವ ಶಕ್ತಿ ಎಂತದ್ದು ಅಂತಂದ್ರೆ ಅನ್ಇಮ್ಯಾಜಿನಬಲ್ ಶಕ್ತಿ ಅಂತ. ಇದನ್ನ ನೀವು ಊಹಿಸಿಕೊಳ್ಳೋದು ಕಷ್ಟ. ನಾನು ಬಾಂಗ್ಲಾ ಬಾರ್ಡರ್ಗೆ ಹೋಗಿದ್ದಾಗ ಅದನ್ನ ಸೈನಿಕರು ನನ್ನನ್ನು ಒಳಗೆ ಕರ್ಕೊಂಡೋದ್ರು. ಬಹಳ ಖುಷಿ ಅವರಿಗೆ. ಬಾಂಗ್ಲಾ ಬಾರ್ಡರ್ ಅಲ್ಲಿ ಯಾರೋ ಕರ್ನಾಟಕದ ಒಂದು 4 ಜನ, ಆಕ್ಚುಲಿ ನಾನು ತುಂಬಾ ಸಲ ಇದನ್ನ ಹೇಳ್ಕೊಂಡಿದ್ದೀನಿ, ನನ್ಗೆ ಬಹಳ ಇಷ್ಟವಾಗುವಂತ ಘಟನೆ, ಲೈಫ್ ನಲ್ಲಿ ಮರಿಲಿಕ್ಕಾಗಲ್ಲ. ಅಲ್ಲಿ ಹೋಗಿ ನಿಂತ್ಕೊಂಡಾಗ ಒಬ್ಬ ಸೈನಿಕನ ಜೊತೆ ಮಾತಾಡ್ತಾ ಹಿಂದಿಯಲ್ಲಿ, ಸಹಜವಾಗಿ ಹಿಂದಿಯಲ್ಲಿ ಮಾತನಾಡ್ತಾ, ಅವನಿಗೆ ನಾವು ಹೇಳಿದ್ವಿ ನಾವು ಬೆಂಗಳೂರಿಂದ ಬಂದಿದ್ದೀವಿ ಅಂದ ತಕ್ಷಣ ಅವನಿಗೆ ಎಷ್ಟು ಖುಷಿ ಅಂತಂದ್ರೆ, ಸರ್, ನೀವು ನಮ್ಮವರು ಅಂತಂದ. ನಾನು ಕರ್ನಾಟಕದವನೇ ಇರಬೇಕು ಅಂತ ಅನ್ಕೊಂಡೆ. ಅವನೇನು ಹೇಳಿದಾಗತ್ತಾ, ಎಲ್ಲಿಂದ ನೀನು ಊರು ಅಂತ ಕೇಳಿದ್ರೆ, ಕಡಪ ಸರ್ ಅಂತ. ನಾನಂದೆ, ಕಡಪ ಆಂಧ್ರ ಕಣಯ್ಯ, ನಾನು ಕರ್ನಾಟಕದವನು, ಬೆಂಗಳೂರು ಅಂತ ಗೊತ್ತಾಗ್ಲಿಲ್ವಾ ಅಂತ. ಇರ್ಲಿ ಬಿಡಿ ಸರ್, ಸೈನ್ಯದಲ್ಲಿ ಸೌತ್ ಇಂಡಿಯನ್ಸ್ ಎಲ್ಲ ಒಂದೇ ಸರ್, ನೀವು ನಮ್ಮ ಕಡೆಯಿಂದ ಬಂದಿದ್ದೀರಿ ಅಂತ ಎಲ್ರಿಗೂ ಪರಿಚಯ ಮಾಡಿಸ್ತೀರಿ ಅಂತ. ಯೋಚನೆ ಮಾಡಿ, ಅವನಿಗೆ ಎಷ್ಟು ಸಂತೋಷ ಅಂತಂದ್ರೆ, ಯಾರೋ ಸೌತ್ ಇಂಡಿಯಾದಿಂದ ಯಾರೋ ನಮ್ಮವ್ರು ಬಂದ್ಬಿಟ್ಟಿದ್ದಾರೆ ಅಂತ ಡೇರೆ ಒಳಗೆ ಕರ್ಕೊಂಡು ಹೋಗಿ ಜೊತೆಯಲ್ಲಿ ಟೀ ಕುಡಿಯುವಂತ ಆನಂದ ಇದೆಯಲ್ಲ, ಅದು ಅತ್ಯದ್ಭುತವಾಗಿರುವಂತದ್ದು. ಅವನಿಗೆ ನಾವು ಮಾಡಬಹುದಾಗಿರೋದು ಇಷ್ಟೇ. ಒಬ್ಬ ಸೈನಿಕನಿಗೆ ನೀವು ಏನು ಕೊಟ್ಟರೂ ಕೂಡ ಅದೇನು ದೊಡ್ಡ ವಿಷಯ ಅಲ್ಲ ಅಂತ. ಅವ್ನು ಮಾಡಿರೋ ಕೆಲಸಕ್ಕೆ ನೀವು ಕೊಡೋದು ಅತ್ಯಂತ ಕಡಿಮೆ. ಇವತ್ತು ನೀವೇನು ಸನ್ಮಾನ ಮಾಡಿದ್ದೀರಲ್ಲ, ಇವರೆಲ್ಲರಿಗೂ ನೀವು ಕೊಟ್ಟಿರೋದೇನೋ ಬಹಳ ದೊಡ್ಡದ್ದು ಅಂತ ತಿಳ್ಕೊಳ್ಬೇಡಿ, ಅತ್ಯಂತ ಕಡಿಮೆ. ಭಗವಂತನಿಗೆ ಚಿನ್ನದ ಉಂಗುರ ಹಾಕಿಸಿ ನಾನು ಹಾಕಿಸಿದೆ ಅಂತ ಹೆಮ್ಮೆ ಪಟ್ಟರೆ ನೀವು ಯೋಚನೆ ಮಾಡಬೇಕು, ಕುಬೇರನನ್ನೇ ಕಾಲು ಕೆಳಗೆ ಇಟ್ಕೊಂಡಿರುವಂತಹ ಭಗವಂತನಿಗೆ ನೀವು ಕೊಟ್ಟಿರುವ ಚಿನ್ನದ ಉಂಗುರ ಯಾವ ಲೆಕ್ಕ ಅಂತ. ಈ ಸೈನಿಕರ ಕಥೆಯೂ ಹಾಗೆ. ನೀವು ಕೊಟ್ಟಿರುವಂತ ಯಾವ ಸನ್ಮಾನ ಪತ್ರವೂ ಬಹಳ ಗ್ರೇಟ್ ಅಲ್ಲ, ಆದ್ರೆ ಆ ಸನ್ಮಾನ ಪತ್ರದ ಹಿಂದೆ ಒಂದು ಪ್ರೀತಿ ಇಟ್ಟಿದ್ದೀರಲ್ಲ, ಆ ಪ್ರೀತಿ ಅವರನ್ನು ಭಾವುಕರನ್ನಾಗಿಸಿದೆ. ಆ ಪ್ರೀತಿಯ ಕಾರಣದಿಂದಾಗಿ ಇವತ್ತು ಭಾವುಕರಾಗಿದ್ದಾರೆ. ಅಷ್ಟೇ ಅಲ್ಲದೆ, ಇದೇ ಏನಾದರೂ ಅವ್ರು ಯಾರ್ಯಾರು ಇವತ್ತು ಫೀಲ್ಡ್ ಅಲ್ಲಿ ಇದ್ದಾರೋ ಅವ್ರು ಇನ್ನೂ ಹೆಚ್ಚು ಉತ್ಸಾಹದಿಂದ ಕದನ ಕೀಳಲಿಕ್ಕೆ ಅವ್ರಿಗೊಂದು ಶಕ್ತಿ ತುಂಬುತ್ತೆ. ಮಿತ್ರ, ಈ ದೇಶದ ಸೈನಿಕನ ಪತ್ನಿ ಮರಿಬಾರದು. ಆಕೆನೂ ಕೂಡ ಸೈನಿಕನ ಪತ್ನಿ, ಸೈನಿಕನ ಮಕ್ಕಳು ಎಲ್ಲರೂ ಇದೇ ತರ ಕೆಲಸ ಮಾಡುವಂಥವ್ರು. 1965 ವಾರ್ನ ಒಂದು ಕಥೆಯನ್ನ ನಾನು ಓದ್ತಾ ಕೂತಿದ್ದಾಗ ನನಗೆ ಬಹಳ ರೋಮಾಂಚನ ಅನ್ನಿಸ್ತು. 1965 ವಾರ್ನಲ್ಲಿ ಇಟ್ ವಾಸ್ ಅನ್ಪ್ರಿಪೇರ್ಡ್. ನಾವು ನಿಜಕ್ಕೂ ಪ್ರಿಪೇರ್ ಆಗಿರಲಿಲ್ಲ. ಬಹುಶಃ ಲಾಲ್ ಬಹದ್ದೂರ್ ಶಾಸ್ತ್ರಿ ಇಲ್ಲದೆ ಹೋಗಿದ್ರೆ, ಆ ಗಟ್ಟಿ ನಿರ್ಧಾರ ತೆಗೆದುಕೊಳ್ಳದೆ ಹೋಗಿದ್ರೆ ಯಾವತ್ತೋ ಎಲ್ಲ ಭೂಮಿಯನ್ನು ಕಳ್ಕೊಂಡಿರ್ತಿದ್ವಿ. ಆದ್ರೆ ಆ ಯುದ್ಧ ಭೂಮಿಯಲ್ಲಿ ಕಾದಾಟ ಮಾಡ್ತಿರ್ಬೇಕಾದ್ರೆ ಒಬ್ಬ ಸೈನಿಕನ ಮೇಲಿಂದ ಗುಡ್ಡದಿಂದ ಕೆಳಗುರುಳಿ ಯಾವುದೋ ಕೊರಕದಲ್ಲಿ ಬಿದ್ದೋಗಿದ್ದಾನೆ. ಅವನ ಬಾಡಿ ಸಿಗಲಿಲ್ಲ. ಬಾಡಿ ಸಿಗೋವರೆಗೂ ಸತ್ತ ಅಂತ ಹೇಳೋದಾದ್ರೂ ಹೇಗೆ, ಆದ್ರೆ ಮನೆಯವರಿಗೆಲ್ಲ ಹೇಳಿದ್ರು ಅವ್ನ ಬಾಡಿ ಸಿಗಲಿಲ್ಲ, ಹೀಗಾಗಿ ಅವ್ನು ತೀರ್ಕೊಂಡಿರ್ಬೇಕು ಅಂತ. ಕೊನೆಗೊಂದಿನ ಅವನ ಬಟ್ಟೆ ಸಿಕ್ತು. ಆ ಬಟ್ಟೆ ತಗೊಂಡು ಬಂದು ಅವನ ಹೆಂಡತಿಗೆ ಹೇಳಿದ್ರು ಸತ್ತಿರೋದು ನಿಜ ಅಂತ. ಆದ್ರೆ ಹೆಂಡತಿ ಹೇಳ್ತಾಳೆ, ನಮ್ಮ ಯಜಮಾನ್ರು ಸಾಯ್ಲಿಕ್ಕೆ ಸಾಧ್ಯವೇ ಇಲ್ಲ, ನಾನು ಇದೇ ಟ್ರೂಪಲ್ಲಿ ನಮ್ಮ ಯಜಮಾನ್ರನ್ನ ವಾಪಸ್ ನೋಡ್ತೀನಿ ಅಂತ ಅಂದ್ಬಿಟ್ಟು ಚಾಲೆಂಜ್ ಮಾಡ್ಬೋದು. ಏನ್ ಮಾಡ್ತಾರೆ ಪೊಲೀಸರು, ಸೀನಿಯರ್ ಅಧಿಕಾರಿಗಳು ಅನ್ಕೊಂಡ್ರು ಹುಚ್ಚಿಡ್ದಿದೆ ಇವಳಿಗೆ, ಆಯ್ತು ಬಿಡು ಅಂತ ಸುಮ್ಮನೆ ಅಂದ್ಬಿಟ್ಟು. ನನಗೆ ಅದನ್ನು ಓದಿದಾಗ ಈಗಲೂ ನನಗೆ ರೋಮಾಂಚನ ಬಂದ್ಬಿಡುತ್ತೆ.
ಅದಾದೊಂದು 10-15 ವರ್ಷಗಳ ನಂತರ ಆ ಹೆಣ್ಮಗಳು ವಾಪಸ್ ಬಂದು ಆ ಅಧಿಕಾರಿಗಳ ಎದುರುಗಡೆ ನಿಂತು ಹೇಳಿದ್ಲಂತ. ನಾನು ಹೇಳಿದ್ದಲ್ಲ ಸರ್, ನಮ್ಮ ಯಜಮಾನರು ಇಲ್ಲಿ ಇರ್ತಾರೆ ಅಂತ, ನೀವು ನಂಬಲಿಲ್ಲ ಅಷ್ಟೇ ಅಂತಂದಾಗ ಏನು ಅಂತ ನೋಡಿದರೆ ತನ್ನ ಮಗನನ್ನ ಅದೇ ರೆಜಿಮೆಂಟಿಗೆ ವಾಪಸ್ ಸೇರಿಸಿ, ನೋಡಿ ಸರ್ ಇವತ್ತಿನ ಕುಡಿ ಇದೆ, ನಾನು ಹೇಳಿದೆ ನನ್ನ ಯಜಮಾನರು ಸಾಯಲಿಲ್ಲ ಅಂತ, ಅವರು ದೇಶಕ್ಕೋಸ್ಕರ ವಾಪಸ್ ಇವ್ರ ಮೂಲಕ ಕಾದಾಟ ಮಾಡ್ತಾರೆ ಅಂತ. ಏನು ಅದ್ಭುತವಾದ ಕಥನಗಳಿವು. ಈ ಕಥನಗಳಿಂದಲೇ ಭಾರತ ಸ್ಫೂರ್ತಿಗೊಂಡಿರೋದು, ಈ ಕಥನಗಳಿಂದಲೇ ಭಾರತದ ಶಕ್ತಿ ಇಮ್ಮಡಿಗೊಂಡಿರೋದು. ಹೀಗಾಗಿ ನನಗೆ ಬಹಳ ಹೆಮ್ಮೆ ಅನ್ಸುತ್ತೆ ಎಲ್ಲ ಸೈನಿಕರನ್ನ ಸನ್ಮಾನ ಮಾಡುವಾಗ. ಅನೇಕರ ರ್ಯಾಂಕ್ ಎಂಥದ್ದು ಅಂತಂದರೆ ಅವರು ದೊಡ್ಡ ದೊಡ್ಡ ಟ್ರೂಪನ್ನು ಹ್ಯಾಂಡಲ್ ಮಾಡಿದವರು. ಅವರಿಗೆ ಸನ್ಮಾನ ಮಾಡುವ ಯೋಗ್ಯತೆ ಪ್ರಾಮಾಣಿಕವಾಗಿ ಹೇಳಬೇಕು ಅಂತಂದರೆ ನನಗಂತೂ ಇಲ್ಲ. ನಾನು ಭಾಳ ಚಿಕ್ಕವನು ಅವರ ಎದುರುಗಡೆ. ಅವರ ಕಾಲಿಗೆ ನಮಸ್ಕಾರ ಅಷ್ಟೇ ಮಾಡ್ಬೋದು. ಯಾಕೆಂದರೆ ಗಡಿ ತುದಿಯಲ್ಲಿ ನಿಂತ್ಕೊಂಡು ನಮ್ಮನ್ನು ಕಾಪಾಡಿದ್ರಲ್ಲ ಇಷ್ಟು ದಿನಗಳ ಕಾಲ. ನಾವು ನೆಮ್ಮದಿಯಿಂದ ಇರುವಂತೆ ಈ AC ಹಾಲ್ನಲ್ಲಿ ಕೂತ್ಕೊಂಡು ನಾವು ಆರಾಮಾಗಿ ಇರಬೇಕು ಅಂತಂದರೆ -60 ಡಿಗ್ರಿ ಟೆಂಪರೇಚರ್ನಲ್ಲಿ ಅವರು ಕಾದಾಟ ಮಾಡಿರೋದ್ರಿಂದ ಈ AC ಹಾಲ್ನಲ್ಲಿ ನಮಗೊಂದು ಆನಂದವಾಗಿ ಬದುಕಲಿಕ್ಕೆ ಸಾಧ್ಯ ಆಗಿದೆಯಲ್ಲ. ಅವ್ರ ಕಾಲು ಹಿಡಿದು ನಮಸ್ಕಾರ ಅಷ್ಟೇ ನಾವು ಮಾಡಲಿಕ್ಕೆ ಸಾಧ್ಯ ಆಗೋದು ಮಿತ್ರರೇ. ಆದರೆ ಅವ್ರಿಗೆ ಕೊಟ್ಟಂಥ ಈ ಪ್ರೀತಿಯನ್ನು ಅವ್ರು ಎಂದಿಗೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಂತೂ ನನಗಂತೂ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ಮಾಡಿರುವ ಈ ಕೆಲಸಕ್ಕೆ ನಾನು ಶತ ನಮನಗಳನ್ನು, ಎಷ್ಟೇ ನಮನಗಳನ್ನು ಅರ್ಪಿಸಿದರೂ ಅದು ಕಡಿಮೆಯೇ. ಈ ಕೆಲಸ ಬಹುಶಃ ಮುಂದಿನ ಅನೇಕ ದಶಕಗಳ ಕಾಲ ಇಡೀ ಬ್ರಾಹ್ಮಣ ಸಮಾಜಕ್ಕೆ ಒಂದು ದಿಕ್ಸೂಚಿಯಾಗಿರುವಂಥ ಕಲ್ಪನೆಯನ್ನು ಕಟ್ಟಿಕೊಡುತ್ತೆ. ಇಲ್ಲಿಂದ ಅನೇಕರಿಗೂ ಕೂಡ ಪ್ರೇರಣೆ ಕೊಡುತ್ತೆ. ನಾವು ಮುಂದೆ ಮಾಡಬೇಕಾಗಿರುವಂಥ ಚಟುವಟಿಕೆ ಏನು ಎನ್ನುವುದಕ್ಕೆ ಪ್ರೇರಣೆಯನ್ನು ಕೊಡುತ್ತೆ ಅಂತ ಅತ್ಯಂತ ಹೆಮ್ಮೆಯಿಂದ ಹಾರೈಸ್ತಾ ನಿಮಗೆಲ್ಲರಿಗೂ ಮತ್ತೆ ಧನ್ಯವಾದಗಳನ್ನು ಸಮರ್ಪಿಸಿ, ಯಾರ್ಯಾರು ಆ ಕದನ ಭೂಮಿಯಲ್ಲಿ ಕಾದಾಡಿ ಇವತ್ತಿಲ್ಲಿಗೆ ಬಂದು ನಮ್ಮೊಂದಿಗೆ ಭಾಗಿಯಾಗಿದ್ದಾರೋ ಭಗವಂತ ಅವರ ಬದುಕನ್ನು ಇನ್ನೂ ಹೆಚ್ಚು ಸುಂದರಗೊಳಿಸಲಿ ಅಂತ ಆಶಿಸ್ತೀನಿ. ಇಲ್ಲಿಗೆ ಮುಗಿಯಲ್ಲ. ಇಲ್ಲಿಂದ ಹೋದ ನಂತರ ಇವರಷ್ಟೇ ಅಲ್ಲದೆ, ಬಹುಶಃ ಹವ್ಯಕರಷ್ಟೇ ಅಲ್ಲದೆ, ನಾವು ಸಮಾಜದಲ್ಲಿರುವಂಥ ಪ್ರತಿಯೊಬ್ಬ ಸೈನಿಕನಿಗೂ ಈ ಗೌರವವನ್ನು ಕೊಡುವಂಥ ಒಂದು ವಾತಾವರಣವನ್ನು ರೂಪಿಸೋಣ. ಸಮಾಜದಲ್ಲಿ ಒಂದು ಹೈಯೆಸ್ಟ್ ಗೌರವ ನಿರ್ಮಾಣ ಆಗಬೇಕು. ಅಯೋಗ್ಯರು ಶುರುವಚ್ಕೊಂಡಿದ್ದಾರೆ. ಮೊದಲು ಒಂದೇ ಮಾತರಂ ಹೇಳಿದರೆ ಅವರಿಗೆ ಬೇಜಾರಾಗ್ತಿತ್ತು. ಒಂದೇ ಮಾತರಂ ಹೇಳಬಾರ್ದು ಅನ್ನೋದಕ್ಕೆ ರೀಸನ್ ಏನು ಅಂತಂದರೆ ಅದಕ್ಕೆ ಮತ ಧರ್ಮ ಏನೇನೋ ರೀಸನ್ ಕೊಡ್ತಿದ್ರು. ಮೊನ್ನೆಯಿಂದ ಒಂದು ದೊಡ್ಡ ಮತ್ತೊಂದು ಕೆಟ್ಟ ಪ್ರಥೆ ಶುರುವಾಗಿದೆ. ಅದೇನು ಅಂತಂದರೆ ಭಾರತ್ ಮಾತಾ ಕಿ ಜೈ ಹೇಳಬಾರ್ದು ಅಂತ ಒಂದಷ್ಟು ಜನ ಶುರು ಹಚ್ಕೊಂಡಿದ್ದಾರೆ. ಯಾವ ದುರದೃಷ್ಟಕರ ಸಂಗತಿ. ಯಾಕೆ ಭಾರತ್ ಮಾತಾ ಕಿ ಜೈ ಹೇಳಬಾರ್ದು ಅಂತಂದರೆ ಭಾರತವನ್ನು ತಾಯಿಯಾಗಿ ನೋಡೋದು ನಮ್ಗೆ ಇಷ್ಟ ಆಗಲ್ಲ. ಹೀಗಾಗಿ ಭಾರತ್ ಮಾತಾ ಕಿ ಜೈ ಹೇಳಬಾರ್ದು ಅಂತ ಹೇಳುವಂಥ ಅಯೋಗ್ಯರ ತಂಡ ಸೃಷ್ಟಿಯಾಗಿದೆಯಲ್ಲ, ಇದಕ್ಕೆ ಸರಿಯಾದ ಉತ್ತರ ಕೊಡಬೇಕು. ಈ ಸರಿಯಾದ ಉತ್ತರ ಕೊಡಲಿಕ್ಕೆ ಇಂಟೆಲೆಕ್ಚುಯಲ್ ಕ್ಷತ್ರಿಯರು ನಮ್ಮೊಳಗೆ ಜಾಗೃತರಾಗಿ ಬರಬೇಕು ಅಂತ. ಬರೀ ಕೂತ್ಕೊಂಡಿದ್ರೆ ಆಗಲ್ಲ, ನಮ್ಮೊಳಗಿಂದ ಇಂಟೆಲೆಕ್ಚುಯಲ್ ಕ್ಷತ್ರಿಯ ಜಾಗೃತನಾಗಬೇಕು. ಆ ಕ್ಷತ್ರಿಯನು ಕೆಲಸ ಮಾಡುವಂಥ ವಾತಾವರಣ ನಿರ್ಮಾಣ ಆಗಬೇಕು. ಸಮಯ ಬಹಳ ಹತ್ತಿರ ಬಂದಿದೆ. ಈಗ ನಿದ್ದೆ ಮಾಡ್ಲಿಕ್ಕೆ ಸಮಯ ಅಲ್ಲ. ಇನ್ನೊಂದು 3-4 ತಿಂಗಳುಗಳ ಕಾಲ ಯುದ್ಧ ಮಾಡಲಿಕ್ಕೆ ಸಿದ್ಧರಾಗಿಯೇ ಕೆಲಸ ಮಾಡಬೇಕು. ಮಾಡಿದಾಗ ಮಾತ್ರ ಈ ಯೋಧರಿಗೆ ನಾವೇನು ಗೌರವ ಸಲ್ಲಿಸಿದ್ದೀವಿ ಆ ಗೌರವ ಕಂಟಿನ್ಯೂ ಆಗಲಿಕ್ಕೆ ಸಾಧ್ಯ. ಈ ಯೋಧರಿಗೆ ನಾವೇನು ಶಕ್ತಿ ತುಂಬಿದ್ದೀವಿ, ಅದು ರಫೇಲ್ನ ಮೂಲಕ ಇರ್ಬೋದು, S-400 ಮಿಸೈಲ್ ಸಿಸ್ಟಮ್ನ ಮೂಲಕ ಇರ್ಬೋದು, ಅದು ಅವರಿಗೆ ಕೊಟ್ಟಿರುವಂಥ ಬುಲೆಟ್ ಪ್ರೂಫ್ ಜಾಕೆಟ್ಗಳ ಮೂಲಕ ಇರ್ಬೋದು, ಇದೇನು ಕೊಟ್ಟಿದ್ದೀವಿ ಇದು ಹೀಗೆ ಬರ್ಕರಾಗಿರಬೇಕು, ಇದು ಹೀಗೆ ಕಂಟಿನ್ಯೂ ಆಗಬೇಕು ಅನ್ನೋದೇನಾದರೂ ಇದ್ದರೆ ನಾವೆಲ್ಲರೂ ಯುದ್ಧದ ಸಿದ್ಧತೆ ಏನಿದೆ ಅದಕ್ಕೆ ತಕ್ಕಂತೆಯೇ ಕೆಲಸ ಮಾಡಬೇಕಾದ ಸಮಯ ಬಂದಿದೆ. ನಾವೆಲ್ಲರೂ ಜೊತೆಯಾಗೋಣ. ಈ ರಾಷ್ಟ್ರವನ್ನು ಉನ್ನತಿ ಅನ್ನುವಂಥ ಯಾವ ಕಲ್ಪನೆ ನಾವು ಇಟ್ಕೊಂಡಿದ್ದೀವೋ ಅದಕ್ಕಿಂತ ಒಂದಿಂಚು ಇರದೇ ಇರುವಂತೆ ನಾವು ನೋಡ್ಕೊಳ್ಳಿಕ್ಕೋಸ್ಕರ ನಮ್ಮೆಲ್ಲವನ್ನೂ ಸಮರ್ಪಿಸಿ ಬಿಡೋಣ. ಒಂದೇ ಒಂದು ಆಸೆ ನನಗೆ ಯಾವಾಗಲೂ ಇರೋದು, ಭಾರತ ವಿಶ್ವಗುರುವಾಗುವುದು, ಜಗತ್ತಿನ ಅತ್ಯಂತ ಎತ್ತರದ ಸ್ಥಾನಕ್ಕೆ ಇರೋದು ಶತಸಿದ್ಧ. ಆದರೆ ಅದು ನಮ್ಮ ಕಾಲದಲ್ಲೇ ಆಗಬೇಕು ಅನ್ನುವಂಥ ಆ ಹಠ ನಮಗಿರಬೇಕು ಅನ್ನೋದಷ್ಟೇ ನಮ್ಮೆಲ್ಲರ ಪ್ರಯತ್ನ ಆಗಲಿ. ನಾವೆಲ್ಲರೂ ಸೇರಿಕೊಂಡು ಆ ಪ್ರಯತ್ನಕ್ಕೆ ಜೊತೆಯಾಗೋಣ. ಆ ಪ್ರಯತ್ನಕ್ಕೆ ಸಾಕ್ಷಿಯಾದ ನಿಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಸಮರ್ಪಿಸಿ ನನ್ನೆಲ್ಲ ಮಾತುಗಳನ್ನು ತಾಯಿ ಭಾರತೀಯ ಪದತಲಕ್ಕೆ ಸಮರ್ಪಿಸ್ತೀನಿ. ಮಿತ್ರರೇ, ಒಂದು ಸಲ ಭಾರತ್ ಮಾತೆಗೆ ಒಂದು ಜೈಕಾರ ಹಾಕೋಣ. ಯಾರ್ಯಾರು ಜೈಕಾರ ಬೇಡ ಅಂತ ಹೇಳ್ತಾರೋ ಅವ್ರಿಗೆಲ್ಲರಿಗೂ ಕೇಳಿ ಕಿವಿ ತೂತಾಗುವಂತೆ ಒಂದ್ಸಲ ಜೈಕಾರ. ಎರಡೂ ಕೈಗಳನ್ನು ಗಾಳಿಗೆ ಬೀಸಿ ನನ್ನ ಜೊತೆ For more programs, kindly subscribe Sakkas Suddhi on YouTube channel and follow us on Facebook, Twitter and Instagram.